ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಪಿಚ್ವೈ ಆರ್ಟ್ ಮಾಡ್ತಾ ಇದ್ದೀನಿ, ಹಾಗೆ ಸ್ಟೋರಿ ಓದ್ತಾ ಇದ್ದೀನಿ. ಧೈರ್ಯ. ಮೊದಲಿನಿಂದಲೂ ನಿಮಗೆ ಧೈರ್ಯವಾಗಿರಿ ಎನ್ನುವ ಅಹಂಕಾರಿ ಮಾತುಗಳನ್ನೇ ಕಲಿಸಲಾಗಿದೆ. ಎಂಥ ಮೂರ್ಖತನ ಇದು! ಒಬ್ಬ ಜಾಣ ಮನುಷ್ಯ ಭಯವನ್ನು ಹೇಗೆ ಅವಾಯ್ಡ್ ಮಾಡಬಲ್ಲ? ಪ್ರತಿಯೊಬ್ಬರೂ ಭಯಗ್ರಸ್ತರಾಗಿದ್ದಾರೆ, ಆಗಿರಲೇಬೇಕು. ಬದುಕೇ ಹಾಗೆ, ಭಯ ನಮ್ಮ ಭಾಗವಾಗಿರಲೇಬೇಕು. ಭಯರಹಿತ ಜನ ಭಯರಹಿತವಾಗಿರುವುದು ಅವರು ಧೈರ್ಯಶಾಲಿಗಳು ಎಂದಲ್ಲ, ಏಕೆಂದರೆ ಧೈರ್ಯಶಾಲಿಗಳು ಕೇವಲ ತಮ್ಮ ಭಯವನ್ನು ಅದಿಮಿಟ್ಟುಕೊಂಡಿದ್ದಾರೆ, ನಿಜದಲ್ಲಿ ಅವರು ಭಯರಹಿತರಲ್ಲ. ಒಬ್ಬ ವ್ಯಕ್ತಿ ಭಯರಹಿತರಾಗಿರುವುದು ತಮ್ಮ ಭಯಗಳನ್ನು ಒಪ್ಪಿಕೊಂಡಾಗ ಮಾತ್ರ. ಧೈರ್ಯದ ಪ್ರಶ್ನೆಯಲ್ಲ, ಇದು ಬದುಕಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು ಮತ್ತು ಭಯ ಸ್ವಾಭಾವಿಕ, ಸಹಜ ಎನ್ನುವುದನ್ನು ಅರಿತುಕೊಳ್ಳುವುದು. ಒಪ್ಪಿಕೊಂಡರೆ ಓಕೆ, ಆದರೆ ಸಮಸ್ಯೆ ಹುಟ್ಟಿಕೊಳ್ಳುವುದೇ ನೀವು ಅವುಗಳನ್ನು ನಿರಾಕರಿಸಲು ತೀರ್ಮಾನಿಸಿದಾಗ. ಮೊದಲಿನಿಂದಲೂ ನಿಮಗೆ ಧೈರ್ಯವಾಗಿರಿ ಎನ್ನುವ ಅಹಂಕಾರಿ ಮಾತುಗಳನ್ನೇ ಕಲಿಸಲಾಗಿದೆ. ಎಂಥ ಮೂರ್ಖತನ ಇದು! ಒಬ್ಬ ಜಾಣ ಮನುಷ್ಯ ಭಯವನ್ನು ಹೇಗೆ ಅವಾಯ್ಡ್ ಮಾಡಬಲ್ಲ? ಬಸ್ ಡ್ರೈವರ್ ಹಾರನ್ ಮಾಡುತ್ತಿರುವಾಗಲೂ ನೀವು ಬೆಚ್ಚದೆ ರಸ್ತೆ ಮಧ್ಯೆ ನಿಂತಿರುವಿರಿ, ಅಥವಾ ಗೂಳಿ ನಿಮ್ಮತ್ತ ನುಗ್ಗಿ ಬರುತ್ತಿರುವಾಗಲೂ ನೀವು ಕದಲದೆ ಅದಕ್ಕೆ ಎದುರಾಗಿ ನಿಂತಿರುವಿರಿ. ಇದು ಅಪ್ಪಟ ಮೂರ್ಖತನ. ಒಬ್ಬ ಜಾಣ ಮನುಷ್ಯ ಇಂಥ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಪಕ್ಕ ಸರಿಯಲೇಬೇಕು. ಭಯ ಬಹಳ ಸ್ವಾಭಾವಿಕ. ಬದುಕಿನಲ್ಲಿ ಭಯಗಳು ಇರುವುದೇ ಇಲ್ಲ ಎಂದೇನಲ್ಲ. ನಿಮಗೆ ಗೊತ್ತಾಗುತ್ತದೆ, 90% ಭಯಗಳು ಕೇವಲ ಕಾಲ್ಪನಿಕ ಮತ್ತು 10% ಮಾತ್ರ ವಾಸ್ತವಿಕ. ಆದ್ದರಿಂದ ಇವುಗಳನ್ನು ಒಪ್ಪಿಕೊಳ್ಳಲೇಬೇಕು. ಆದ್ದರಿಂದ ನೀವು ರೆಸ್ಪಾನ್ಸಿವ್ ಆಗಿ, ಸಂವೇದನಾಶೀಲರಾಗಿ, ಜಾಗೃತರಾಗಿ. ಇಷ್ಟು ಸಾಕು. ಆಗ ನಿಮಗೆ ಗೊತ್ತಾಗುತ್ತದೆ ನೀವು ನಿಮ್ಮ ಭಯಗಳನ್ನು ಹೇಗೆ ಗೆಲುವಿನ ಮೆಟ್ಟುಗಳಾಗಿ ಕೊಳ್ಳಬಹುದೆಂಬುದು. ಒಮ್ಮೆ ಒಬ್ಬ ಹೆಣ್ಣು ಮಗಳು ತನ್ನ ಮಗನೊಂದಿಗೆ ಮುಲ್ಲಾ ನಸರುದ್ದೀನನ ಹತ್ತಿರ ಬಂದಳು. ಹಿರಿಯರೇ, ಈ ನನ್ನ ಮಗ ತುಂಬ ಹಠಮಾರಿಯಾಗುತ್ತಿದ್ದಾನೆ, ಒರಟನಾಗುತ್ತಿದ್ದಾನೆ. ಏನಾದರೂ ಮಾಡಿ ಅವನೊಳಗೆ ಸ್ವಲ್ಪ ಹೆದರಿಕೆಯನ್ನು ಹುಟ್ಟಿಸಿ, ಇಲ್ಲವಾದರೆ ಅವನು ನನ್ನ ಕೈ ಮೀರಿ ಹೋಗುತ್ತಾನೆ. ಮುಲ್ಲಾ ಕ್ರೂರವಾಗಿ ಆ ಮಗನ ಕಣ್ಣಲ್ಲೊಮ್ಮೆ ದಿಟ್ಟಿಸಿ ನೋಡಿ ಅಮ್ಮನ ಮಾತು ಕೇಳುವಂತೆ ಆದೇಶ ಮಾಡಿದ. ಆಮೇಲೆ ತನ್ನ ಮೂರ್ಖತನವನ್ನು ಭಯಂಕರವಾಗಿ ಕಿವಿಚಿ ಕಣ್ಣುಗುಡ್ಡೆಗಳನ್ನು ತಿರುಗಿಸುತ್ತಾ ಆ ಮಗನ ಮುಖವನ್ನೇ ದಿಟ್ಟಿಸಿ ನೋಡತೊಡಗಿದ. ಅವನು ಎಷ್ಟು ಭೀಕರವಾಗಿ ಕಾಣಿಸುತ್ತಿದ್ದಾನೆಂದರೆ ತಾಯಿ ಹೆದರಿ ಮೂರ್ಛೆ ಹೋಗಿಬಿಟ್ಟಳು. ಮುಲ್ಲಾ ಕೋಣೆಯಿಂದ ಹೊರಗೆ ಓಡಿ ಹೋಗಿಬಿಟ್ಟ. ತಾಯಿ ಮೂರ್ಛೆಯಿಂದ ಹೊರಗೆ ಬಂದ ಮೇಲೆ ನಸರುದ್ದೀನನ್ನು ತರಾಟೆಗೆ ತೆಗೆದುಕೊಂಡಳು. ನಿಮಗೆ ನನ್ನ ಮಗನಲ್ಲಿ ಹೆದರಿಕೆ ತುಂಬುವಂತೆ ಹೇಳಿಕೊಂಡಿದ್ದೆ, ನನ್ನನ್ನಲ್ಲ. ತಾಯಿ ಮಾತಿಗೆ ಮುಲ್ಲಾ ಉತ್ತರಿಸತೊಡಗಿದ. ಅಮ್ಮ, ಒಮ್ಮೆ ಭಯವನ್ನು ಹುಟ್ಟಿಸಿದ ಮೇಲೆ ಅದು ಎಲ್ಲರನ್ನೂ ಆವರಿಸಿಕೊಳ್ಳುತ್ತದೆ. ಭಯಕ್ಕೆ ವಿಶೇಷ ಪ್ರೀತಿ ಪಾತ್ರರು ಯಾರೂ ಇಲ್ಲ. ನೀವು ನೋಡಲಿಲ್ಲ ಅನ್ಸುತ್ತೆ. ನಾನು ಕೋಣೆ ಬಿಟ್ಟು ಓಡಿ ಹೋಗಿದ್ದೆ. ಯೋಜನೆ ರಹಿತ ಬದುಕು. ಅಸ್ತಿತ್ವದಲ್ಲಿ ಯಾವ ಪ್ಲಾನಿಂಗ್ ಕೂಡ ಇಲ್ಲ. ಪ್ಲಾನಿಂಗ್ ಇಲ್ಲದ ಬದುಕಿಗೆ ಪ್ರಚಂಡವಾದ ಸೌಂದರ್ಯವಿದೆ, ಏಕೆಂದರೆ ಭವಿಷ್ಯದಲ್ಲಿ ಯಾವಾಗಲೂ ಏನೋ ಒಂದು ಆಶ್ಚರ್ಯ ನಮಗಾಗಿ ಕಾಯುತ್ತಿರುತ್ತದೆ. ದಾರಿ ಎಲ್ಲಿಗೆ ಕರೆದೊಯ್ಯಬಹುದು ಎನ್ನುವ ಆತಂಕದಿಂದ ದೂರವಿರಿ. ಬದಲಾಗಿ ನೀವು ಇಡಲು ಮುಂದಾಗುತ್ತಿರುವ ಮೊದಲ ಹೆಜ್ಜೆಯ ಮೇಲೆ ಮಾತ್ರ ಧ್ಯಾನವನ್ನು ಕೇಂದ್ರೀಕರಿಸಿ. ಬದುಕಿನ ಪ್ರಯಾಣದಲ್ಲಿ ಮೊದಲ ಹೆಜ್ಜೆ ಮಾತ್ರ ಅತ್ಯಂತ ಕಠಿಣ ಭಾಗ. ಅದನ್ನು ಸರಿಯಾಗಿ ನಿಭಾಯಿಸುವುದೊಂದೇ ನಿಮ್ಮ ಮುಂದಿರುವ ಜವಾಬ್ದಾರಿ. ಈ ಹೆಜ್ಜೆ ಇಟ್ಟಾದ ಮೇಲೆ ಎಲ್ಲವನ್ನೂ ಪ್ರಯಾಣದ ಸಹಜತೆಗೆ ಬಿಟ್ಟುಬಿಡಿ. ಬಾಕಿ ಎಲ್ಲ ನಿಮ್ಮನ್ನು ಹಿಂಬಾಲಿಸುತ್ತದೆ. ಹರಿವಿನ ಜೊತೆ ಹರಿಯಬೇಡಿ, ನೀವೇ ಹರಿವಾಗಿ. ಭವಿಷ್ಯ ಕೇವಲ ಪುನರಾವರ್ತನೆ ಅಲ್ಲ, ಏನೋ ಒಂದು ಹೊಸತು ಯಾವಾಗಲೂ ಘಟಿಸುತ್ತಿರುತ್ತದೆ, ಮತ್ತು ಯಾರೂ ಯಾವತ್ತೂ ಇದನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳಬಾರದು. ಸುರಕ್ಷಿತ ಜನ ಬೂರ್ಜ್ವಾ ಬದುಕನ್ನು ಬದುಕುತ್ತಾರೆ. ಬೂರ್ಜ್ವಾ ಬದುಕು ಎಂದರೆ ಬೆಳಗ್ಗೆ 7 ಗಂಟೆಗೆ ಹಾಸಿಗೆಯಿಂದ ಎದ್ದೇಳುವುದು, 8 ಗಂಟೆಗೆ ಬೆಳಗಿನ ತಿಂಡಿ ಮುಗಿಸಿ 8:30ಯ ಬಸ್ ಹತ್ತಿ ಕೆಲಸಕ್ಕೆ ಹೋಗುವುದು, ಸಂಜೆ 5:30 ಗಂಟೆಗೆ ವಾಪಸ್ಸಾಗಿ ಸಂಜೆಯ ಚಹಾ ಕುಡಿದು ಸ್ವಲ್ಪ ಪೇಪರ್ ಓದಿ, ಟಿವಿ ನೋಡಿ, ಡಿನ್ನರ್ ಮುಗಿಸಿ, ನಿಮ್ಮ ಸಂಗಾತಿಯೊಂದಿಗೆ ಯಾವ ಪ್ರೀತಿಯೂ ಇಲ್ಲದ ಸೆಕ್ಸ್ ಮುಗಿಸಿ ಮತ್ತೆ ನಿದ್ದೆಗೆ ಹೋಗಿಬಿಡುವುದು. ಮರುದಿನ ಮತ್ತೆ ಯಥಾಪ್ರಕಾರ. ಇದೇ ರೊಟೀನ್ನ ಪುನರಾವರ್ತನೆ. ಇಲ್ಲಿ ಎಲ್ಲವೂ ಪೂರ್ವ ನಿಶ್ಚಿತ. ಇಲ್ಲಿ ಯಾವ ಬೆರಗು, ಯಾವ ಅಚ್ಚರಿಗೆ ಜಾಗ ಇಲ್ಲ. ಇಲ್ಲಿ ಭವಿಷ್ಯ ಎಂದರೆ ಹಿಂದೆ ಆಗಿರುವುದರ ಮತ್ತೆ ಮತ್ತೆ ಪುನರಾವರ್ತನೆ. ಸಹಜವಾಗಿ ಇಲ್ಲಿ ಯಾವ ಬಯಕೆಯ ಆಸ್ಪದವಿಲ್ಲ. ಈ ಸಂಗತಿಗಳನ್ನು ನೀವು ಬದುಕಿನಲ್ಲಿ ಎಷ್ಟೋ ಬಾರಿ ಮಾಡಿ ಮಾಡಿ ಇದರಲ್ಲಿ ಕೌಶಲ್ಯತೆಯನ್ನು ಸಾಧಿಸಿಬಿಟ್ಟಿದ್ದೀರಿ. ಮತ್ತೆ ಮತ್ತೆ ಇವನ್ನು ಮಾಡುವುದರಲ್ಲಿ ನಿಮಗೆ ಯಾವ ಬೇಸರವಿಲ್ಲ. ಹೊಸತು ಏನಾದರೂ ಎದುರಾದರೆ ಅದರ ಜೊತೆ ಭಯವೂ ಇರುತ್ತದೆ, ಏಕೆಂದರೆ ನಿಮ್ಮಿಂದ ಇದು ಸಾಧ್ಯವೇ ಎನ್ನುವ ಅಳುಕು ನಿಮ್ಮನ್ನು ಕಾಡುತ್ತಿರುತ್ತದೆ. ಆದರೆ ಈ ಸವಾಲು, ಈ ಸಾಹಸದಲ್ಲಿಯೇ ಬದುಕಿನ ಜೀವಂತಿಕೆ ಇದೆ. ಒಂದು ದಿನ ಒಬ್ಬ ಪ್ರಯಾಣಿಕ ಬೆಟ್ಟಗುಡ್ಡಗಳ ಮೂಲಕ ಹಾಯ್ದು ಹೋಗುವ
ವೃದ್ಧ ಸನ್ಯಾಸಿ ಒಬ್ಬ ಬಾದಾಮಿ ಗಿಡದ ಸಸಿ ನೆಡುತ್ತಿರುವುದನ್ನು ಗಮನಿಸಿದ. ಬಾದಾಮಿ ಸಸಿ ಬೆಳೆದು ಫಲ ನೀಡಲು ಸಾಕಷ್ಟು ವರ್ಷಗಳಾಗುತ್ತದೆ ಎನ್ನುವುದನ್ನು ಬಲ್ಲ ಪ್ರಾಮಾಣಿಕ ವೃದ್ಧನನ್ನು ಪ್ರಶ್ನಿಸಿದ. ಇಷ್ಟು ನಿಧಾನವಾಗಿ ಬೆಳೆಯುವ ಮರವನ್ನು ಯಾಕೆ ಬೆಳೆಯುತ್ತಿದ್ದೀಯಾ? ನಿನ್ನ ಆಯುಸ್ಸು ಇನ್ನೂ 2-3 ವರ್ಷವೂ ಇದ್ದ ಹಾಗಿಲ್ಲ? ವೃದ್ಧ ಸನ್ಯಾಸಿ ಉತ್ತರಿಸಿದ. ಬದುಕಲು ನನಗೆ 2 ಸಿದ್ಧಾಂತಗಳಿವೆ. ಒಂದು, ನನ್ನ ಬದುಕು ಶಾಶ್ವತ, ಮತ್ತು ಎರಡನೆಯದು, ಇವತ್ತು ನನ್ನ ಬದುಕಿನ ಕೊನೆಯ ದಿನ. ಪಾಲಿಸಲೇಬೇಕಾದ ಕರ್ತವ್ಯ. ಪ್ರತಿಯೊಬ್ಬರು ಪಾಲಿಸಲೇಬೇಕಾದಂತಹ ಅತ್ಯಂತ ಮೂರ್ಖವಾದ ಕರ್ತವ್ಯವೆಂದರೆ ಖುಷಿಯಾಗಿರುವುದು. ಒಂದಿಲ್ಲೊಂದು ದಿನ ನಮ್ಮ ಆತ್ಮ ಹಿಮ ಬಾತುಕೋಳಿಯಂತೆ ಈ ಬೇಸಿಗೆಯ ಶಿಬಿರವನ್ನು ಬಿಟ್ಟು ಹೋಗುವುದು ನಿಶ್ಚಿತವಾಗಿರುವಾಗ ಪ್ರೇಮದ ಆಟವನ್ನು ನಾವು ಹೊರಗೆ ನಿಂತು ನೋಡುವುದಾದರೂ ಯಾತಕ್ಕೆ? ನಮ್ಮ ಹೃದಯ ಚತುರ ಸಿಂಹದಂತೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಹುಡುಕಾಡುತ್ತಿರುವಾಗ ಮತ್ತು ಒಂದಿಲ್ಲೊಂದು ದಿನ ದಿವ್ಯ ಪ್ರಾರ್ಥನೆಯೊಂದು ಬೇಟೆಯಂತೆ ಹತ್ತಿರವೇ ನುಸುಳಿ ಹೋಗುವುದು ನಿಶ್ಚಿತವಾಗಿರುವಾಗ ಖುಷಿಯ ಪರದೆಯಿಂದ ನಾವು ಹೊರಗೆ ಉಳಿಯುವುದಾದರೂ ಯಾತಕ್ಕೆ? ಖುಷಿಯಾಗಿರುವುದನ್ನು ನಿಮ್ಮ ಧರ್ಮವಾಗಿಸಿಕೊಳ್ಳಿ. ನೀವು ಖುಷಿಯಾಗದಿದ್ದರೆ ಏನೋ ಒಂದು ಗಂಭೀರ ಸಮಸ್ಯೆಯಿಂದ ಬಳಲುತ್ತಿದ್ದೀರಿ ಮತ್ತು ನಿಮ್ಮಲ್ಲಿ ತೀವ್ರವಾದ ಬದಲಾವಣೆ ಅವಶ್ಯಕತೆ ಇದೆ. ಏನು ಬದಲಾಗಬೇಕು ಎನ್ನುವುದನ್ನು ಆ ಖುಷಿಯೇ ನಿರ್ಧರಿಸಲಿ. ನಾನು ಭೋಗವಾದಿ ಮತ್ತು ಮಾನವ ಜನಾಂಗಕ್ಕೆ ಸೇರಿದವನು ಎಂದು ಗುರುತಿಸಿಕೊಳ್ಳಲು ಇರುವ ಏಕೈಕ ಮಾನದಂಡವೆಂದರೆ ಖುಷಿಯಾಗಿರುವುದು. ಖುಷಿ ನಿಮ್ಮ ಬದುಕಿನಲ್ಲಿ ಎಲ್ಲ ಸರಿಯಾಗಿಯೇ ಇದೆ ಎನ್ನುವುದರ ಸುಳಿವು ನೀಡುತ್ತದೆ. ನೀವು ಖುಷಿಯಾಗಿಲ್ಲದಿದ್ದರೆ ಏನೋ ಒಂದು ನಿಮ್ಮ ಬದುಕಿನಲ್ಲಿ ಸರಿಯಿಲ್ಲ ಮತ್ತು ಯಾವುದೋ ಒಂದು ಅಥವಾ ಕೆಲವು ಬದಲಾವಣೆಗಳ ಅವಶ್ಯಕತೆ ಇದೆ ಎನ್ನುವುದರ ಸೂಚನೆ. ಒಂದು ದಿನ ಸುಜುಕಿ ರೋಶಿ ತಮ್ಮ ಶಿಷ್ಯರನ್ನೆಲ್ಲ ಕರೆದುಕೊಂಡು ಮಾವಿನ ತೋಟಕ್ಕೆ ಹೋದರು. ಅದು ಮಾವಿನ ಹಣ್ಣಿನ ಸೀಸನ್ ಆದ್ದರಿಂದ ಮಾವಿನ ಮರಗಳ ತುಂಬ ಭರ್ತಿ ಮಾವಿನ ಹಣ್ಣುಗಳು ತುಂಬಿದ್ದವು. ಝೆನ್ ಕಲಿಯುತ್ತಿದ್ದರೆ ಶಿಷ್ಯರೆಲ್ಲರೂ ಅತ್ಯಂತ ಶಿಸ್ತಿನಿಂದ ಗಂಭೀರವಾಗಿ ಮಾವಿನ ಹಣ್ಣುಗಳನ್ನು ಕಿತ್ತು ಬಾಕ್ಸ್ಗೆ ತುಂಬಿ ಪ್ಯಾಕ್ ಮಾಡತೊಡಗಿದರು. ಕೊನೆಗೆ ಮಾಸ್ಟರ್ ರೋಶಿ ಸ್ವತಃ ತಾವೇ ಮರ ಏರಿ ಹಣ್ಣು ಕಿತ್ತು ಎಲ್ಲ ಶಿಷ್ಯರ ಮೇಲೆ ಎಸೆಯುತ್ತಾ ಜೋರಾಗಿ ಕೇಕೆ ಹಾಕಿ ಕೂಗಾಡಲು ಶುರುಮಾಡುವ ತನಕ ಶಿಷ್ಯರಿಗೆ ತಾವು ಪೂರ್ತಿ ಝೆನ್ ಮರೆತದ್ದು ಮರೆತೇ ಹೋಗಿತ್ತು. ಆಧ್ಯಾತ್ಮ ಡೈರಿ. ಕಲ್ಲು ಶಿಲ್ಪವಾದ ಕೂಡಲೇ ಅದಕ್ಕೊಂದು ಮಿತಿ, ನಿರಾಕಾರಕ್ಕೆ ಆಕಾರ ಒದಗಿದ ಕೂಡಲೇ ಅದರ ಎಲ್ಲ ಸಾಧ್ಯತೆಗೆ ಒಂದು ಚೌಕಟ್ಟು ಬಿದ್ದುಬಿಡುತ್ತದೆ. ನಿರಾಕಾರ ಸಾಕಾರದ ಅನಂತ ಸಾಧ್ಯತೆ. ಕಲ್ಲು ಕಲ್ಲಾಗೇ ಇದ್ದರೆ ನೋಡುಗರ ಕಣ್ಣಲ್ಲಿ ಎಷ್ಟೆಲ್ಲ ರೂಪ. ಕಲ್ಲು ಮುಕ್ಕಾದರೂ ಅಂದಗೆಡುವ ಆತಂಕವಿಲ್ಲ. ಆದರೆ ಶಿಲ್ಪ ಚಿಕ್ಕದೊಂದು ಧಕ್ಕೆಯಾದರೂ ಶಿಲ್ಪ ವಿರೂಪವಾಗಿ ಬಿಡುತ್ತದೆ. ಇರುವುದರಲ್ಲಿ ಸೌಂದರ್ಯ ಕಾಣಲಾಗದ ಕೊರತೆಗೆ ಕಲ್ಲು ಕೆತ್ತಿ ಶಿಲ್ಪ ಮಾಡುವವರು ಕಲ್ಲಿಗೆ ಉಪಕಾರ ಮಾಡುತ್ತಿಲ್ಲ. ಅವರು ಸಹಜ ಸೃಷ್ಟಿಯಲ್ಲಿ ಸೌಂದರ್ಯ ಕಾಣಲಾಗದ ಕುರುಡರು ಅಷ್ಟೇ. ಆಧ್ಯಾತ್ಮ ಡೈರಿ. ಸೃಷ್ಟಿಯ ಪ್ರತಿಯೊಂದು ಮತ್ತೊಂದಕ್ಕೆ ಪ್ರಯೋಜನಕಾರಿಯಾಗಿರುತ್ತದೆ. ಅದು ಅತ್ಯಂತ ಸಹಜ ಸಂಗತಿ. ಯಾವ ನದಿಯೂ ನೆಲದ ಒಡಲಿಂದ ಚಿಮ್ಮುವಾಗ ತಾನು ಜೀವರಾಶಿಯ ಪ್ರಯೋಜನಕ್ಕೆ ಬರಬೇಕೆಂದು ಚಿಮ್ಮುವುದಿಲ್ಲ. ಅದೊಂದು ಪ್ರಾಕೃತಿಕ ಘಟನೆಯಷ್ಟೇ. ಆದರೆ ಮನುಷ್ಯರೂ ಸೇರಿದಂತೆ ಎಲ್ಲ ಜೀವರಾಶಿಗಳು ನದಿಯ ನೀರಿನ ಪ್ರಯೋಜನವನ್ನು ಪಡೆಯುತ್ತವೆ. ಯಾವ ಮರವೂ ತನ್ನ ಜನ ಹಣ್ಣು ತಿನ್ನಲೆಂದು ಫಲಿಸೋದಿಲ್ಲ. ಅದರ ಸಂತಾನೋತ್ಪತ್ತಿ ಚಕ್ರದ ಒಂದು ಹಂತವು ಮನುಷ್ಯರು ಮತ್ತಿತರ ಪ್ರಾಣಿ ಪಕ್ಷಿಗಳಿಗೆ ಒದಗುತ್ತವೆ. ಈ ಪೇಂಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಸ್ಟೋರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.